ಅಂತೂ ಇಂತೂ ನಾವು ಆಫೀಸ್ ಬಾಯ್ಗಳು ಆಗತ್ತೀವಪ್ಪ. ಹಲೋ 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 ಬಾಯ್ ಅಲ್ಲ ಗರ್ಲು ಅದಾಳ ಇಲ್ಲಿ. ಅಂತೂ ಇಂತೂ ಆಫೀಸ್ ಬಾಯ್ ಆ್ಯಂಡ್ ಗರ್ಲ್ ಆಗತ್ತೀವಿ ನಾವೆಲ್ಲರೂ. ಆದರೂ ಒಂದೊಂದ್ಸಲ ಅನ್ಸೋದು ಬಿಡ್ಲೆ ಎಷ್ಟು ಜಲ್ದಿ ದೊಡ್ಡವರಾದಿ ನಾವು ಸಣ್ಣವರಾಗೇ ಇರಬೇಕಾಗಿತ್ತು, ಆರಾಮ್ಸರಿ ಇರ್ತಿದ್ವಿ ಅಂತೇಳಿ. ಏನು ಮಾಡೋಕ್ಕಾಗಿಲ್ಲಪ್ಪ, ಪ್ರಕೃತಿ ನಿಯಮ ಬೆಳ್ಕೊತಾನೆ ಹೋಗ್ತಿರ್ತೀವಿ. ಈಗ ನೋಡ ನಮ್ದು ಚೈಲ್ಡ್ಹುಡ್ ಹೋತು, ಟೀನೇಜ್ ಹೋತು, ಈಗ ಅಡಲ್ಟ್ಸ್ ಅದೀವಿ, ಮತ್ತು ಅಂಕಲ್ಸ್ ಆಗ್ತೀವಿ, ಆಮೇಲೆ ಅಜ್ಜಿಗಳಾಗ್ತೀವಿ, ಆಮೇಲೆ ಮುಗೀತು ಅಷ್ಟೆ ಜೀವನ ಅಂದ್ರೆ. ಹುಟ್ಟು ಸಾವುಗಳ ಮಧ್ಯೆ ನಾವು ಏನು ಅನುಭವಿಸ್ತೀವೋ ಅದೇ ಜೀವನ. ಏನ್ ರಾಮ್ ಫಿಲಾಸಫಿ ಹೇಳಕ್ ಬಿಟ್ಟಿಯಲ್ಲ. ಫಿಲಾಸಫಿ ಅಲ್ಲಮ್ಮ, ಅದಲ್ಲ ಇರೋದು. ಈಗ ನೋಡ, ಹುಟ್ಟು ಸಾವ ಮಧ್ಯ ಏನು ನಮ್ಮ ಜೀವನ ಇದಲ್ಲ, ಅದ ನಮ್ಮ ರಿಯಲ್ ಜೀವನ. ಅದನ್ನು ಹೆಂಗೆ ಅಳವಡಿಸ್ಕೊಂಡು ಜೀವನ ಮಾಡ್ತೀವಿ ಅದು ನಮಗೆ ಬಿಟ್ಟಿದ್ದು, ಹೌದಿಲ್ಲ? ಹೌದು ನೋಡ್ಲೆ ಮಚ್ಚ, ಕರೆಕ್ಟ್ ಹೇಳಿದ್ರು ನೋಡು. ನಾವಂತರೂ ಮನಸ್ಸಿಟ್ಟು ಲಕ್ಷ ಕೊಟ್ಟು ಕೆಲಸ ಮಾಡ್ಬೇಕು. ಯಾಕಂದ್ರೆ ಪಪ್ಪ ಮಾಮ ಇಷ್ಟು ವರ್ಷ ಪಾಪ ಬೇವ್ರು ಸುಸ್ತಿ ಕೆಲಸ ಮಾಡ್ಯಾರ ಅವ್ರು. ಈಗ ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಗೋಂಗೆ ಮಾಡ್ಬೇಕು. ನಾವೆಲ್ಲ ಜವಾಬ್ದಾರಿ ತೊಗೊಂಡು ಅವ್ರು ಆರಾಮ್ಸರಿ ಇರೋಂಗೆ ಮಾಡ್ಬೇಕು. ಹ್ಞೂ ರೀ ಅಣ್ಣರ, ನೀವು ಹೇಳ್ದಂಗೆ ಆಗಲಿ. ಸಾಕು 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 ನೋಡಪ್ಪ, ಮರ್ಯಾದೆ ಕೊಟ್ರೆ ಮರ್ಯಾದೆ ತಗೊಳೋರಿಲ್ಲ. ಮಿತಿ ಮೀರಿ ಮರ್ಯಾದೇನು ಬೇಡ, ಸಾಕು ಸ್ವಲ್ಪ. ಓಕೆ, ನಿಮ್ಮಿಷ್ಟ. ಮತ್ತೇನ್ರಿ ಅತ್ತಿಗೆಮ್ಮ, ಏನು ಮಾಡ್ಕೊಂಬಂದಿರಿ ಡಬ್ಬಿಗೆ ಇವತ್ತು? ಹಾ ಗೊತ್ತಿಲ್ಲಮ್ಮ, ಇದನ್ನ ಗೊತ್ತಿಲ್ಲ ಮಮ್ಮಿ ಏನ್ ಕಟ್ಟಾರ ಅಂತ ಹೇಳಿ. ಹೆಂಗ್ರಿ ಅತ್ತಿಗೆಮ್ಮ, ನೀವು ಈಗ ಎಲ್ಲ ಗೊತ್ತು ಮಾಡ್ಕೋಬೇಕ್ರಿ. ಮತ್ತೆ ನಮ್ಮ ಮನೆಗೆ ಬಂದ್ಮೇಲೆ ನೀವ ನಮಗೆ ಅಡುಗೆ ಮಾಡಿ ಬಡಿಸ್ಬೇಕ್ರಿ. ಅವಾಗ ಬಂದ್ಮೇಲೆ ನೋಡೋಣ್ರಿ. ಈಗ ಸದ್ಯಕ್ಕೆ ಮಮ್ಮಿ ಮನೆಗೆ ಅದೀನ್ರಿ, ಮಮ್ಮಿ ಮನೆಗೆ ಆರಾಮ ಇರ್ತೀನಿ ನಾನು. ಇನ್ನು ನಿಮ್ಮ ಮನೆಗೆ ಬಂದ್ಮೇಲೆ ಮಾಡೋದೈತಿ. ಮಮ್ಮಿ ಮನೆಯಾಗ ಇರೋ ಅಷ್ಟು ದಿನ ಆರಾಮಾಗಿ ಇರ್ತೀನಿ ನಾನು. ನೀವೇನು ಟೆನ್ಷನ್ ತಗೋಬೇಡ್ರಿ ಅತ್ತಿಗೆಮ್ಮ. ನಿಮಗೂ ನಾವು ನಮ್ಮ ಮನ್ಯಾಗೂ ಏನು ಕೆಲಸ ಹಚ್ಚಂಗಿಲ್ರಿ. ನಮ್ಮ ಮನ್ಯಾಗ ಆಳು ಕಾಳು ಅದಾವ್ರಿ, ನೀವು ಇಲ್ಲಿನೂ ಆರಾಮಾಗಿರ್ಬೋದು. ಹ್ಞೂ ರೀ ಮೈದ್ನ, ನೀವು ಹೇಳ್ದಂಗ ಆಗ್ಲಿ. ಅಂದಾಗ ತ್ರಿವೇಣಿ ದೀಪ ಇಲ್ಲ, ರಾಮ್ ಇನ್ನೂ ಬಂದಿಲ್ಲಲ್ಲ. ಬರಾತಾರ, ಬಸ್ ಒಳಗದಾರಂತೇನ. ಫಸ್ಟ್ ಬಸ್ ಏನೋ ಮಿಸ್ ಆತಂತ, ಸೆಕೆಂಡ್ ಬಸ್ಸಿಗೆ ಬರಾತಾರಂತ. ಓ ಹೌದೇನಾ, ಸರಿ ತಗೋ. ಏನ್ ಮಾಡತ್ತೀರಪ್ಪ ಎಲ್ಲರೂ? ಓ ಪಾಪ, ನಿಮ್ ದಾರಿನ ಕಾಯ್ತಿದ್ವಿ. ಎಲ್ಲೋಗಿದ್ರಿ? ಇಲ್ಲೇ ಕೆಲಸ ಇತ್ತು, ಅಲ್ಲಿ ಹೋಗಿದ್ವಿ. ಮತ್ತು ನಿಮ್ಮ 6 ಜನಕ್ಕೆ ಒಂದು ಕ್ಯಾಬಿನ್ ರೆಡಿ ಮಾಡ್ಬೇಕಲ್ಲ. ಮತ್ತು ರಾಮ್, ಪ್ರೇಮ್, ಸೂರಜ್ ಅವ್ರ ಒಂದು ಕ್ಯಾಬಿನ್, ಮತ್ತು ತ್ರಿವೇಣಿ, ಪ್ರೀತಿ, ದೀಪ ಅವ್ರಿಗೊಂದು ಕ್ಯಾಬಿನ್. 6 ಜನಕ್ಕೆ 2 ಕ್ಯಾಬಿನ್ ರೆಡಿ ಆಗ್ಯಾವು. ಆ ಕ್ಯಾಬಿನ್ ಒಳಗೆ ಕುಂತು ನೀವು ಕೆಲಸ ಮಾಡ್ಬೇಕು. ಸಪ್ರೇಟ್ ಮಾಡಿರಿ ಮಾಮ ಕ್ಯಾಬಿನ್. ಹ್ಞೂಪ ಅಳಿಯ, ಯಾಕೆ ಒಂದು ಕ್ಯಾಬಿನ್ ಮಾಡ್ಬೇಕಾಗಿತ್ತೇನೆ? ಹಂಗೇನಿಲ್ಲ ಪಪ್ಪ, ನಮ್ಗೆ ಸಪ್ರೇಟ್ ಇದ್ರೇನೆ ಚಲೋ, ಮತ್ತು ಕೆಲಸ ಮಾಡೋಕೆ ಆಗಂಗಿಲ್ಲ. ಅದಕ್ಕಂತ ಹೇಳಲೇ 2 ಕ್ಯಾಬಿನ್ ಮಾಡಿರೋದು. ರಾಮ್ ಕರೆಕ್ಟ್ ಹೇಳಿದ ನೋಡು. ನೀವು ಕರೆಕ್ಟಾಗಿ ಲಕ್ಷ ಕೊಟ್ಟು ಕೆಲಸ ಮಾಡಲಿ ಅಂತೇಳಿ ನೀವು 3 ಜನಕ್ಕೆ ಸಪ್ರೇಟ್, ಅವ್ರು 3 ಜನಕ್ಕೆ ಸಪ್ರೇಟ್ ಕ್ಯಾಬಿನ್ ಮಾಡ್ಸೈತಿ. ಇನ್ನು ಉಳ್ಕಿದವರೆಲ್ಲ ಇಲ್ಲೇ ಮಾಡ್ತಾರೆ. ಹೌದು ರೀ, ಸರಿ ತಗೋರಿ, ಚಲೋ ಆಯ್ತು. ಮತ್ತೆ ಹೆಂಗೆ ಅನ್ನಿಸ್ತು ನಮ್ಮ ಆಫೀಸ್ ನಿಮಗೆ? ನೋಡಿದ್ರಿ ಆಫೀಸ್? ಇನ್ನೂ ಏನು ನೋಡಿಲ್ಲ ಮಾಮ, ಬಂದು ಇಲ್ಲೇ ನಿಂತೇವೆ ನಾವು. ಮತ್ತು ಅವರು ದೀಪಾ ಮತ್ತು ತ್ರಿವೇಣಿ ಬರಬೇಕಲ್ಲ, ಸೊ ಅವ್ರದ್ದು ಆರಿ ಕಾಯಿ ಆಗ್ತೀವಿ. ಅವರು ಬಂದರೆ ಒಮ್ಮಕ್ಳು ಒಣಗಿ ಬರ್ತಿದೆ ಅಂತೇಳಿ. ಅದಕ್ಕೆ ಕೇಳ್ಬೇಕಂತ ಮಾಡಿದ್ದಾರೆ. ಎಲ್ಲಾದ್ರೂ ದೀಪಾ ಮತ್ತು ತ್ರಿವೇಣಿ ಬಂದೇ ಇಲ್ಲ ಇನ್ನಾದರೂ? ಅಯ್ಯೋ ಪಾಪ, ಅವ್ರದ್ದು ಬಸ್ ತಪ್ಪಿಟ್ಟಿತ್ತಂತೆ, ಅದಕ್ಕೆ ಇನ್ನೊಂದು ಬಸ್ಸಿಗೆ ಹತ್ತಿ ಬರತ್ತಾರ ಈಗ ಅವರು. ಅಯ್ಯೋ ಪಾಪ, ಇದು ಬಸ್ ಇದ್ದವ್ರು ಅದ ಪಚಿತಿ ನೋಡಿ. ಮೊದಲು ಸ್ವಲ್ಪ ಬಸ್ ಜಾಸ್ತಿ ಇದ್ವಾ, ಫ್ರೀ ಇರ್ಲಾರ್ದಾಗ. ಈಗ ಫ್ರೀ ಆದಾಗಿಂತರೂ ಬಸ್ ಕಮ್ಮಿ ಮಾಡಿಬಿಟ್ಟಾರೆ, ದಿವಸಕ್ಕೆ ಎಡ ಮಾಡಿಬಿಟ್ಟಾರೆ ಊರಿಗೆ. ಮತ್ತೆ ಏನೆಲ್ಲೇ ಬರ್ಬೇಕು ಅವ್ರು, ಸಾರಿ ಹೆಂಗೆ ಬರ್ಬೇಕು ಅವ್ರು? ಒಂದು ತಪ್ಪಿದ್ರು ಮತ್ತೆ ಇನ್ನೊಂದಕ್ಕೆ 1 ತಾಸು 2 ತಾಸು ಕಾಯ್ಬೇಕು ಅವ್ರು. ಹಂಗಾಗೈತೆ ನೋಡ್ರಿ ಈಗ. ಜಲ್ದಿನ ಬಂದು ನಿಂತು ಬಿಡ್ಬೇಕಂತ ಹೇಳಕ್ಕೆ ಈಗ ಅವ್ರಿಗೆ ಮೊದಲೇ ಬಸ್ ಇಲ್ಲ, ಟೈಮ್ ಟು ಟೈಮ್. ಮತ್ತೆ ಬಸ್ ತಗೊಂಡು ಕುಂದಿರ್ತಾರೆ ಅವ್ರು. ಅದಕ್ಕೆ ಜಲ್ದಿನ ರೆಡಿಯಾಗಿ ಬಂದಾರಂತ ಪಾಪ. ಅಲ್ಲಿ ಹಿಂಗೆ ಇವರು ಸ್ವಲ್ಪ ಹಿಂಗೆ ಪಾಸ್ ಆಗತ್ತಂತೆ, ಬಸ್ ಹೊಂಟಿದಂತೆ. ಅವ್ರು ಹೇಳತ್ತಾರಂತ ಅವ್ರು ನಿಂದ್ರಿಸ್ರಿ ಅಂತೇಳಿ. ಅವ್ರು ನಿಂದ್ರಿಸ್ಲೇ ಇಲ್ಲ ಅಂತ ಹಂಗೆ ಹೋಗ್ಬಿಟ್ರಂತೆ. ಈ ಬಸ್ ಫ್ರೀ ಮಾಡ್ದಾಗಿಂತ ಅವ್ರಿಗೂ ಸೊಕ್ಕ ಬಂದ್ಬಿಟ್ಟಿತ್ಪ. ಎದಕ್ಕೆ ಫ್ರೀ ಒಳಗೆ ಹತ್ತಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಇದು ಅವ್ರಿಗೆ. ಅವಾಗ ಅಂದ್ರೆ ರೊಕ್ಕ ಕೊಟ್ಟಾಗ್ತಿದ್ರಲ್ಲ, ಸೊ ನಿಂದ್ರಿಸಿ ಸ್ವಲ್ಪ ಕಾದು ಕರ್ಕೊಂಡು ಹೋಗ್ತಿದ್ರು. ಈಗ ಫ್ರೀ ಬಸ್ ಅಲ್ಲ, ಅದಕ್ಕೆ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ. ಈಗ ಒಂದು 5 ನಿಮಿಷ ನೋಡಿ ಮಿನಿಮಮ್ ಅಂದ್ರೆ ನಿಲ್ಸೋದವ್ರು 5 ನಿಮಿಷ ಆತಿಲ್ಲ ಹೋಗೇ ಬಿಡ್ತಾರೆ. ಹಂಗಾಗೈತಿ ಈಗ. ಭಾಳ ತ್ರಾಸಪ್ಪ ಈಗಿನವ್ರಿಗೆ ಬಸ್ ಒಳಗೆ ಪಾಪ ಅಡ್ಡಾಡೋರ್ಗೆ. ಮೊದಲು ಟೈಮ್ ಟು ಟೈಮ್ ಬಸ್ ಇದ್ವಲ್ಲ, ದಿವಸಕ್ಕೆ ಒಂದು 6-7 ಬಸ್ ಇರ್ತಿದ್ವು. ಈಗ 2-3 ಬಸ್ ಆಗಿಬಿಟ್ಟಾವು, ಮತ್ತು ಟೈಮ್ ಟು ಟೈಮ್ ಬಸ್ ಸಿಗಂಗಿಲ್ಲಲ್ಲ, ಒದ್ದಾಡ್ಬೇಕೀಗ ಅವ್ರು. ಹಂಗಾಗೈತೆ ನೋಡ್ರಿ ಈಗ. ಈ ರೀತಿ ಒಂದು 5-10 ನಿಮಿಷ ಲೇಟಾಗಿ ಬಂದ ನಡೀತಿತ್ತು. ಅವ್ರೇನು ಮೊದಲ ಊರಿಗೆ ಬರ್ಬೇಕಾ, ಮತ್ತು ಬಸ್ ಒಂದು ಕರೆಕ್ಟ್ ಇಲ್ಲ, ಹೌದಿಲ್ಲ? ಹ್ಞೂ ರೀ. ಸಾರಿ ಫಸ್ಟ್ ಡೇನ ಲೇಟ್ ಆಗಿಬಿಟ್ವಿ ಅಂಕಲ್. ಸಾರಿ ಅಂಕಲ್, ನನ್ನ ಕಡೆ ಅಂತಾನು ಸಾರಿ. ಫಸ್ಟ್ ಡೇ ಆಫೀಸ್ಗೆ ಯಾವತ್ತೂ ಲೇಟಾಗಿ ಬರಬಾರ್ದು, ಆದ್ರೆ ನಾ ಬಂದುಬಿಟ್ಟೆ. ಸಾರಿ ಅಂಕಲ್, ಸಾರಿ, ಐ ಆಮ್ ಸೊ ಸಾರಿ. ಇಟ್ಸ್ ಓಕೆ ನಡೀತೈತಿ. ನಮ್ಗೆ ಹೇಳಿದ ರಾಮ್, ಸೂರಜ್ ಹೇಳಿದ್ರು ನೀವು ಬರೋ ಸ್ವಲ್ಪ ಲೇಟ್ ಆಗ್ತೈತಿ, ಬಸ್ ಮಿಸ್ಸಿಂಗ್ ಆಗೈತಿ ಅಂತೇಳಿ. ಹಂಗೂ ನಿಮ್ಮ ಪ್ರಾಬ್ಲಮ್ಸ್ ಅರ್ಥ ಆಗ್ತೈತಿ. ಬಸ್ ನೆಟ್ಟಿಗಿಲ್ಲ ನಿಮ್ದು, ಪಾಪ ನಿಮಗೂ ತ್ರಾಸ ಆಗ್ತೈತಿ. ನಡೀತಿ ತಗೋರಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ. ಹ್ಞೂ ರೀಪ್ಪ ಅಂಕಲ್, ಈ ಬಸ್ಸಿನ ಸಂಬಂಧ ಸಾಕಾಗ್ಬಿಟ್ಟಿದ್ರಿ. ಅದಕ್ಕೆ ಬಸ್ ಮಿಸ್ ಆದ ತಕ್ಷಣ ಮತ್ತೆ ರಾಮಿಗೆ ಫೋನ್ ಮಾಡಿ ಹೇಳಿದಾರೆ, ಮತ್ತೆ 5 ನಿಮಿಷ ಲೇಟ್ ಆಗ್ತಿತ್ತು ನಮ್ದು ಅಂತೇಳಿ. ನೀನು ಇನ್ಫಾರ್ಮ್ ಮಾಡಿ ಅಲ್ವಾ, ಅದು ಇಸ್ ಬೆಸ್ಟ್ ಥಿಂಗ್. ಯಾಕಂದ್ರೆ ನಾವು ಎಷ್ಟೋ ನಿಮಿಷ ಲೇಟ್ ಆಗಲಿ, ನಾವು ಇನ್ಫಾರ್ಮ್ ಮಾಡೋದು ಮುಖ್ಯ. ನಮ್ಮದು ಮೊದಲು ಕರ್ತವ್ಯನ ಅದು. ನಡೀತೈತಿ ಬಿಡ, ನಮ್ದು ಆಫೀಸ್, ನಮ್ದು ಪರಿಚಯದವ್ರ ಆಫೀಸ್, ಎಷ್ಟು ಲೇಟ್ ಆಗೋದ್ರು ನಡೀತೈತಿ, ಏನು ಅನ್ನಂಗಿಲ್ಲ ಅನ್ನೋ ಭಾವನೆ ಇಲ್ಲಲ್ಲ ನಿಂಗೆ. ಅದೊಂದು ಚಲೋ ಐತೆ ನೋಡುವ. ಅಂಥ ಭಾವನೆನೂ ಇಟ್ಕೋಬಾರ್ದು. ನಮ್ಮವರು ನಾವು ಲೇಟಾಗಿ ಹೋದ್ರು ನಡೀತೈತಿ ಅಂತೇಳಿ ಅನ್ಕೋಬಾರ್ದು ಯಾವತ್ತು. ನಮ್ಮ ಆಫೀಸ್ ನಾವು ಲೇಟಾಗಿ ಹೋಗ್ಬಾರ್ದು. ಓಕೆ, ನಮ್ದು 5-10 ನಿಮಿಷ ಲೇಟ್ ಆಗತೈತಿ, ಸೊ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡೋಣ, ಅವ್ರಿಗೂ ಗೊತ್ತಾಗ್ತೈತಿ ಅಂತೇಳಿ ಮೆಂಟಾಲಿಟಿ ಇಟ್ಕೋಬೇಕು. ಅದು ನಿಮ್ಮಿಬ್ಬರದ್ದು ಮೆಂಟಾಲಿಟಿ ಚಲೋ ಐತಿ.
ಫಸ್ಟ್ ಡೇ ಆದ್ರೂ ಅರ್ಥ ಮಾಡ್ಕೊಂಡಿರಿ ಏನು ಅಂತ ಅಂತೇಳಿ ಹೆಂಗೆ ಇನ್ಫಾರ್ಮ್ ಮಾಡ್ಬೇಕು ಅಂತೇಳಿ. ಹ್ಞೂ ರೀ ಅಂಕಲ್, ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಅಂಕಲ್. ನೋಡಮ್ಮ, ತ್ರಿವೇಣಿ ಮತ್ತು ದೀಪಾ ಅವ್ರಿಗೆ 4 ಜನಕ್ಕೆ ಆಗಲೇ ಹೇಳೇನಿ, ನಿಮ್ಮಿಬ್ರು ಹೇಳೋದೈತಿ. ನಾನು 2 ಕ್ಯಾಬಿನ್ ಮಾಡ್ಸೇನಿ. 2 ಕ್ಯಾಬಿನ್ ಒಳಗೆ ನೀವೆಲ್ಲರೂ ಕೆಲಸ ಮಾಡ್ಬೇಕು. ಒಂದು ಕ್ಯಾಬಿನ್ ಒಳಗೆ ಸೂರಜ್, ರಾಮ, ಪ್ರೇಮ. ಇನ್ನೊಂದು ಕ್ಯಾಬಿನ್ ಒಳಗೆ ಪ್ರೀತಿ, ದೀಪಾ, ತ್ರಿವೇಣಿ. ಓಕೆ ಓಕೆ ಅಂಕಲ್. ಓಕೆ ಸರ್. ನಡೀತೈತಿ ತ್ರಿವೇಣಿ, ನೀನು ಅಂಕಲ್ ಅಂದ್ರೂ ನಡೀತೈತಿ, ಸರ್ ಅನ್ಬೇಕಂತೇನಿಲ್ಲ. ಅಂದ್ರೆ ಪ್ರೊಫೆಷ್ನಲಿ ನಾವು ಹೆಂಗಿರ್ಬೇಕು ಹಂಗೆ ಇರ್ಬೇಕಲ್ರಿ ಅಂಕಲ್. ಹೊರಗಿಂದ್ರೊಳಗೆ ನಾವು ಓಕೆ ಅಂಕಲ್ ಅಂತಂದ್ರು, ಪ್ರೊಫೆಷ್ನಲಿ ಅಂದ್ರೆ ನಾವು ಸರ್ ಅನ್ಬೇಕಲ್ರಿ. ಮತ್ತು ನಮ್ಮನ್ನು ನೋಡಿ ಇನ್ನೊಬ್ರು ಸ್ಟಾರ್ಟ್ ಮಾಡಬಾರ್ದು, ಅವ್ರಂದ್ರೆ ಅಂಕಲ್ ಅಂಕಲ್ ಕರೀತಾರೆ, ನಾವಷ್ಟೇ ಯಾಕೆ ಸರ್ ಅಂತ ಕರಿಬೇಕು ಅಂತೇಳಿ. ಹೌದಲ್ವಾ, ನಮ್ಗೆ ಗೊತ್ತಾಗಿಲ್ಲ ನೋಡ್ಬಾ ತ್ರಿವೇಣಿ. ಸರಿ ತಗೋರಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಕರೀರಿ, ನಡೀತೈತಿ ನಮಗೆ. ಓಕೆ ಸರ್, ಓಕೆ ಸರ್, ಓಕೆ ಸರ್. ಇವು ನೋಡ ಮಂಗ್ಯಾಗಳು, ನೀವು ಇನ್ಮ್ಯಾಗ ಸರ್ ಅಂತ ಕರಿಬೇಕ ಏನ? ಮನ್ಯಾಗ ಆಫೀಸ್ ಒಳಗಿಂದ ಆಫೀಸ್ ಒಳಗೆ. ಇಲ್ಲಿ ನಾವು ನಿಮಗೆ ಬಾಸ್, ನೀವು ನಮ್ಮ ಜೊತೆ ಕೆಲಸ ಮಾಡತ್ತೀರಿ ಅಷ್ಟೇ. ಹ್ಞೂ ರೀ ಸರ್, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೆಲಸ ಮಾಡ್ತೀವ್ರಿ. ಸರಿ ತಗೋಪ್ಪ. ಇವತ್ತು ನಿಮ್ದು ಫಸ್ಟ್ ಡೇ ಆಫೀಸ್ ಅಲ್ಲ, ಇವತ್ತು ಏನು ಕೆಲಸಪ್ಪ ಅಂತಂದ್ರೆ ನಿಮ್ದು ಇಡೀ ಆಫೀಸ್ ಅಡ್ಡಾಡ್ಬೇಕು. ಎಲ್ಲಿ ಏನು ನಡೆಯತೈತಿ, ಎಲ್ಲಿ ಏನು ಐತಿ, ಎಲ್ಲಿ ಏನು ಕೆಲಸ ನಡೆಯತೈತಿ, ಅದೆಲ್ಲ ನೀವು ತಿಳ್ಕೊಬೇಕು. ಓಕೆ ಓಕೆ ಸರ್. ಅದೆಲ್ಲ ಆದಮೇಲೆ ನೀವು ನಿಮ್ಮ ಕ್ಯಾಬಿನ್ ಒಳಗೆ ಕುಂತೀರಿ. ಆಮೇಲೆ ಮ್ಯಾನೇಜರ್ ಬಂದು ನಿಮಗೆ ಏನೇನು ಮಾಡ್ಬೇಕಂತ ಹೇಳ್ತಾನೆ. ನಮ್ಗೊಂದು ಸ್ವಲ್ಪ ಕೆಲಸ ಐತಿ, ಈಗ ನಾವು ಅಲ್ಲಿ ಹೋಗಿ ಬರ್ತೀವಿ ಅಂತ. ಅಲ್ಲಿವರೆಗೂ ನೀವು ನೋಡ್ಕೊರಿ ಆಫೀಸ್ ಒಳಗೆ ಏನೇನೈತಿ ಏನೇನಿಲ್ಲ ಅಂತೇಳಿ. ನಿಮಗೆ ಏನಾರು ಗೊತ್ತಾಗಲಿಲ್ಲ ಅಂದ್ರೆ ನಮ್ಗೊಂದು ಫೋನ್ ಮಾಡ್ರೇನಾ? ಓಕೆ ಪಪ್ಪ. ಓಯ್ ಪಪ್ಪ ಗಿಪ್ಪ ಏನಿಲ್ಲ, ಈಗ ಓನ್ಲಿ ಸರ್. ಹೋ ಹೌದಲ್ಲ, ಓಕೆ ಸರ್. ಸರಿ ತಗೋರಿ, ಮುಂದುವರ್ಸ್ರಿ ನೀವು. ಬಾ ದೋಸ್ತ, ಹೋಗೋಣ ಅಂತ ನಾವು. ನಡಿಪ ದೋಸ್ತ. ಪಪ್ಪ ಮಮ್ಮಿ ಹೇಳಿದ್ರೆ ನೀವೇನೋ ನಾಷ್ಟ ಮಾಡಿಲ್ಲ ಅಂತ, ನಾಷ್ಟ ಮಾಡ್ಬೇಕಂತ ನೋಡ್ರಿ. ಹ್ಞೂಪ್ಪ, ಹೋಗ್ತಿದಾರ್ಯಾಗ ಮಾಡ್ಕೊಂಡು ಹೋಗ್ತೀವಂತ. ಪಾಪ ನಿಮ್ಮ ಮಾಮನೂ ಮಾಡಿಲ್ಲ, ಹಂಗೆ ಬಂದೀವಿ ನಾವು ಇಬ್ರು ನಾಷ್ಟ ಮಾಡ್ಕೊಂಡು ಹೋಗ್ತೀವಂತ. ನಮ್ಮ ತಂಗಿ ಊಟದ ವಿಚಾರ ಒಳಗೆ ಕರೆಕ್ಟ್ ಟೈಮ್ ಟೇಬಲ್ ಹಾಕೊಂಡಿರ್ತ ನೋಡು. ಈ ಹೊತ್ತಿಗೆ ಇಷ್ಟು ತಿನ್ನಬೇಕು ಅಂದ್ರೆ ತಿನ್ಬೇಕು. ಹ್ಞೂಪ್ಪ, ಮನೆಗೆ ತಿನ್ಲಾರ್ದು ಇಲ್ಲಿ ಸೀದಾ ಬಂದೆ ನಾನು 20 ಸಲ ಫೋನ್ ಹಚ್ಚಿರ್ತಾಳಕ್ಕೆ, ತಿನ್ರಿ 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 ಅಂತೇಳಿ. ನಾವು ಕೆಲಸದ ವಿಚಾರ ಒಳಗೆ ಮರ್ತು ಬಿಡ್ತೀವಲ್ಲ, ಅದಕ್ಕೆ ಅವ್ರು ಬಿಡ್ಲಿ. ಮತ್ತು ನಾವು ಕೆಲಸ ಅಂತೀವಿ, ಆರೋಗ್ಯ ಕಡೆ ಲಕ್ಷಣ ಕೊಡಂಗಿಲ್ಲ ನಾವು. ಮತ್ತು ಅವರೇ ನಮ್ಮ ಆರೋಗ್ಯ ಕಡೆಗೆ ಲಕ್ಷ ಕೊಡೋದು. ನಮ್ಮ ತಂಗಿಯಾರ ಹೇಳ್ತಾಳಪ್ಪ ನಿಂಗೆ, ನಾನು ಹೆಂಡ್ತಿ ನಾವು ಹೆಂಗೆ ಅದೀವಿ ಅಂತಲೂ ಕೇಳಂಗಿಲ್ಲ. ಇರ್ಲಿ ಬಾ 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 ಬಾ, ಹೋಗ್ತದಾರಾಗೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಹೂಲೆ ಮಸ್ತ್ ಮಸಾಲೆ ದೋಸೆ ತಿನ್ಬೇಕಲ್ಲ ಇವತ್ತು. ನಾನು ಭಾಳ ದಿನ ಮಸಾಲೆ ದೋಸೆ ತಿಂದಿಲ್ಲ. ನಡಿಪ್ಪ, ನೀ ಇನ್ನೂ ಇಷ್ಟು ದೊಡ್ಡ ಸಣ್ಣ ಹುಡುಗರು ಬುದ್ಧಿ ಮಾತಾಡ್ಬೇಡ ನೀನು. ಅದ್ರಾಗೇನೈತ್ಲೇ, ಬಾ ಮಸಾಲೆ ದೋಸೆ ತಿಂದಿಲ್ಲ, ಎಷ್ಟು ದಿನ ಆತು ತಿಂದೋಗೊಂಡು ಬಾ. ನಡಿ. ನೋಡ್ರಿ, ನಾವು ನಮ್ಮ ಕೆಲಸ ಶುರು ಹಚ್ಕೊಳ್ಳೋಣ ಅಂತೆ. ನಾವು ಕೆಲಸವನ್ನು ಮಾಡುವ. ಅಷ್ಟೊಂದೇನು ಕೆಲಸ ಇಲ್ಲ ಇವತ್ತು, ಜಸ್ಟ್ ಆಫೀಸ್ ನೋಡೋದಷ್ಟೇ. ಅದು ಒಂದು ಕೆಲಸನೇ ಅಮ್ಮ, ಅತ್ತಿಗೆಮ್ಮ, ಅದು ಒಂದು ಕೆಲಸನೇ. ಎಲ್ಲಿ ಏನೇನೈತಿ, ಎಲ್ಲಿ ಏನೇನು ಮಾಡ್ತಾರ, ಅಲ್ಲೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಮತ್ತು ಅದು ಒಂದು ಕೆಲಸ ಇದ್ದಂಗೆ. ಅಲ್ಲ, ಇವತ್ತೇನು ಕೆಲಸನೇ ಇಲ್ಲ ಕರೇನು ನಮಗೆ. ಇಷ್ಟ ಕೆಲಸ ಇವತ್ತು ಆಫೀಸ್ ಅಂದ್ರೆ ಹಿಂಗೇನ, ಏನು ಕೆಲಸ ಇರಂಗಿಲ್ಲ. ಹಲೋ, ಇವತ್ತು ಒಂದು ದಿನ ಅಷ್ಟೇ. ಜಸ್ಟ್ ನಾವು ಇವತ್ತು ಫಸ್ಟ್ ಡೇ ಅಲ್ಲ ಆಫೀಸ್, ನಮಗೇನು ಗೊತ್ತಾಗಿಲ್ಲಲ್ಲ. ಅದಕ್ಕೆ ಇವತ್ತು ಆಫೀಸ್ ತಿರುಗಿ ಎಲ್ಲೆಲ್ಲಿ ಏನೇನು ಅದಾವ ಅಂತೇಳಿ ನೋಡೋದು ಅಷ್ಟೇ. ನಾಳಿಂದ ನಮಗೆ ಏನೇನು ಮಾಡ್ಬೇಕಂತ ಎಲ್ಲ ಕೆಲಸ ಕೊಡ್ತಾರೆ. ಇವತ್ತು ಅಷ್ಟೇ ನೀವು ಫ್ರೀ, ನಾಳಿಂದ ಕೆಲಸ ಮಾಡೋದು. ಓ ಹೌದಾ, ನಾ ಅಂಕಲ್ ಅಂದಿದ್ದಕ್ಕೆ ನಮ್ಗೇನು ಕೆಲಸನೇ ಇಲ್ಲ ಅಂತ ಮಾಡಿದ್ದೆ ನಾನು. ಕೆಲಸ ಇಲ್ಲಾರ್ದ ಆಫೀಸ್ ಇರ್ತೇನೆ, ಕೆಲಸ ಇದ್ದೇ ಇರ್ತೈತಿ. ಮತ್ತೆ ಅದಷ್ಟು ನೋಡಿದ್ರೆ ಬೋರಿಂಗ್ ಆಗ್ಬಿಡ್ತಿತ್ತು ಮತ್ತೆ ಕುಂದ್ರಾಕ. ಚಿಲ್ ಬೇಬೆ, ನಾವು ಅದೀವಲ್ಲ. ಅದ ದೊಡ್ಡ ಬೋರಿಂಗ್ ನಂಗೆ. ಏನಾದ್ರು ಅಂದ? ಇಲ್ವಲ್ಲ, ಏನು ಅಂದಿಲ್ಲ. ನೋಡ್ರಿ ಏನೇನೈತಿ ಅಂತೇಳಿ. ಫಸ್ಟ್ ಪಪ್ಪ ಮತ್ತು ಮಾಮಾದ ಕ್ಯಾಬಿನ್ ನೋಡ್ರಿ. ಓಕೆ. ವಾ, ಎಷ್ಟು ದೊಡ್ಡದೈತಿ ಇದು ಕ್ಯಾಬಿನ್. ಇಬ್ರು ಅಂಕಲ್ ಇಲ್ಲೇ ಇರ್ತಾರನ, ಇಲ್ಲೇ ವರ್ಕ್ ಮಾಡ್ತಾರನ ಅವ್ರು? ತ್ರಿವೇಣಿ, ಪಪ್ಪ ಮತ್ತು ಮಾಮಂದು ಇದ್ದ ಕ್ಯಾಬಿನ್. ಅವ್ರಿಬ್ರು ಯಾವಾಗಲೂ ಇಲ್ಲೇ ಕುಂತೋದು, ಮತ್ತು ಅವ್ರ ಕೆಲಸ ಇಲ್ಲೇ. ನಮ್ದು ಏನೋ ಕೆಲಸ ಇದ್ರು ಅವ್ರಿಗೆ ಇಲ್ಲೇ ಬಂದು ಕೇಳಬೇಕು ನಾವು. ಹೌದಾ? ವಾ, ಎಷ್ಟು ದೊಡ್ಡದೈತೆ ಕ್ಯಾಬಿನ್. ಇಷ್ಟು ದೊಡ್ಡದೈತಾ? ಹ್ಞೂ, ಮತ್ತೆ ಕ್ಯಾಬಿನ್ ಅಂದ್ರೆ ಇಷ್ಟು ದೊಡ್ಡವ ಇರ್ತಾವು. ಲಾಸ್ಟ್ ಟೈಮ್ ನಾ ಇಲ್ಲಿ ಬಂದಂಗಿತ್ತಲ್ಲ ಪ್ರೇಮ. ನಂಗೆ ಅರ್ಜೆಂಟ್ ಕೆಲಸ ಐತೆ ಆಫೀಸ್ ಒಳಗೆ ಬಾ ಅಂತ ಹೇಳಿ ಕರೆದಿದ್ದೇನೆ. ಅವತ್ತು ಬಂದಿದ್ದೀನಿ ನೋಡಿ ನೀನು. ಅವತ್ತು ನಾನು ಪಪ್ಪ ಜೊತೆ ಸ್ವಲ್ಪ ಮಾತಾಡ್ತಿದ್ದೆ, ಅವಾಗೂ ನೀನು ಬಂದಿಲ್ಲ ಒಳಗೆ. ಹಾಂ ಹೌದಲ್ಲ, ಅದಕ್ಕೆ ಅಂತೀನಿ ನಾನು, ನೋಡ್ದಂಗೆ ಐತಿ ನನಗೆ ಅಂತೇಳಿ. ಅವತ್ತಲ್ಲ, ಬಲಗಾಲ ಇಟ್ಟು ನಮ್ಮ ಆಫೀಸ್ ಫಸ್ಟ್ ಟೈಮ್ ನೀ ಬಂದಿದ್ದು. ಬರ್ತಿದ್ದಿಲ್ಲ, ನಿನ್ನ ಸಂಬಂಧ ಬಂದಿದ್ದದು. ಮತ್ತು ನಾವು ಹೊರಗೆ ಸಿಗಾತಿದ್ವಿ, ನಿಂಗೇನೋ ಆಫೀಸ್ ಕೆಲಸ ಐತಿ, ಪಪ್ಪ ಕರ್ದಾರ ಇಲ್ಲೇ ಬಂದ್ಬಿಡ ಅಂತಂದು, ಅದಕ್ಕೆ ನಾ ಇಲ್ಲೇ ಬಂದಿದ್ದೆ. ಒಟ್ಟು ನಾ ಕರೆದಿದ್ದಕ್ಕೂ ನಮ್ಮ ಆಫೀಸ್ ನೋಡಿದ್ದಿಲ್ಲ ಅವತ್ತು. ಹೌದು ಬಿಡ. ಹೆಂಗೆ ಅನಿಸ್ ನಿಂಗೆ ಆಫೀಸ್? ಆಫೀಸ್ ಚಲೋ ಐತಿ, ಚಂದ ಐತಿ, ದೊಡ್ಡದೈತಿ. ಮತ್ತು ಅಂಕಲ್ ಕ್ಯಾಬಿನ್ ದೊಡ್ಡದೈತಿ, ನಮ್ಮದು ಕ್ಯಾಬಿನ್ ದೊಡ್ಡದೈತಿ. ಓಕೆ, ಇನ್ನು ಕೆಲಸ ಮಾಡೋಬೇಕಾದ್ರೆ ಹೆಂಗೆ ಐತಿ ಅಂತ ಗೊತ್ತಾಗ್ತೈತಿ, ಕೆಲಸ ಹೆಂಗೆ ಏನ ಅಂತೇಳಿ. ಅಷ್ಟೊಂದು ತಲೆ ಕೆಡಿಸ್ಕೊಬೇಡ, ನಾನು ದಿನಲ್ಲ ನಿಂಗೆ ಜಾಸ್ತಿ ಪ್ರೆಷರ್ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ ಅಂತ. ಹಾಗೇನೇನಪ್ಪ, ಪ್ರೆಷರ್ ಇಲ್ಲ ನಷ್ಟ ಮಾಡಬೇಕು, ಪ್ರೆಷರ್ ಇದ್ರೆ ಮಾಡಬಾರ್ದು ಅಂತೇನಿಲ್ಲ. ನಡೀತಿ, ನಂಗೆ ಎಷ್ಟು ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ. ಬಂದಿರೋದೇ ಕೆಲಸ ಮಾಡೋಕ್ಕಲ್ಲ. ವಾವ್, ನನ್ನ ಹೆಂಡತಿಗೆ ಎಷ್ಟರ ಬುದ್ಧಿ ಐತೆ. ಏನು ಹೆಂಡ್ತಿನ? ಇನ್ನು ತಾಳಿನ ಕಟ್ಟಿಲ್ಲ ಆಗಲೇ ಹೆಂಡ್ತಿ. ನಾವು ಒಂದ್ಸಲ ಫಿಕ್ಸ್ ಆಗ್ಬಿಟ್ರೆ ಫಿಕ್ಸಪ್ಪ. ಮದುವೆ ಆಗೋ ಹೆಣ್ಣು ಅನ್ನಂಗಿಲ್ಲ, ಹೆಂಡ್ತಿನ ಅಂದ್ಬಿಡೋರು ನಾವು. ಮಳ್ಳ. ಸರಿ ತಗೋ, ಮತ್ತೆ ನೆಕ್ಸ್ಟ್ ಬಾ ಮುಂದೆ ಹೋಗೋಣ. ಹಂಗೆ ಮುಂದೆ ಹೋಗೋಣ ಅನ್ನೋಕಿನ ಅಷ್ಟೇ ಮುಗೀತೀಗ, ಇಷ್ಟೇ ಆಫೀಸ್. ಏನು ಕೆಲಸ ಅನ್ನೋದು ನಾಳೆ ಹೇಳ್ತಾರೆ ಪಪ್ಪ. ಒಂದು ಕೆಲಸ ಅನ್ನೋಕ್ಕೇನು ಭಾಳ ಕೆಲಸ ಇರೋಂಗಿಲ್ಲ. ನಮ್ಮ 6 ಜನಕ್ಕೆ ಒಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಆ ಡಿಪಾರ್ಟ್ಮೆಂಟ್ ಕೆಲಸ ನಾವು ನೋಡ್ಕೊಳೋದಷ್ಟೇ. ಓಕೆ, ವರ್ಕರ್ಸ್ ಚಲೋ ಕೆಲಸ ಮಾಡತ್ತಾರ ಇಲ್ಲೋ, ಏನಾರ ಮತ್ತೆ ಮಿಸ್ಬಿಹೇವ್ ಮಾಡತ್ತಾರ ಏನೋ ಇಲ್ಲೋ ಅಂತೇಳಿ ನೋಡ್ಕೋಬೇಕಷ್ಟೇ ನಮ್ಮ ಕೆಲಸ. ಓ, ಆ ಕೆಲಸನಾ? ಅದಕ್ಕೆ ಅಂಕಲ್ ಅಂದ್ರೇನು ನಿಮ್ದೇನು ಅಷ್ಟು ಇರಂಗಿಲ್ಲ, ಈಗ ಜಸ್ಟ್ ಎಲ್ಲ ನೋಡ್ಕೋರಿ ಅಂತೇಳಿ.
ಎಲ್ಲೆಲ್ಲಿ ಏನೇನೈತೆ ನೋಡ್ಕೊಂಡ್ರೆ ಮತ್ತೆ ಗೊತ್ತಾಗ್ತಿತ್ತಲ್ಲ ನಮಗೆ. ಮತ್ತು ನಮ್ಗೆ ಡಿಪಾರ್ಟ್ಮೆಂಟ್ ಕೊಡ್ತಾರೆ ನೋಡ್ಕೊಳಕ, ಯಾವ ಡಿಪಾರ್ಟ್ಮೆಂಟ್ ಒಳಗೆ ಯಾರೇನು ಕೆಲಸ ಮಾಡ್ತಾರೆ ನೋಡ್ಕೋಬೇಕಲ್ಲ. ಓ ಹಂಗೆ, ಓಕೆ ಓಕೆ. ಮಾತಾಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಊಟ ಮಾಡೋಮ್ ನಡ್ರಿ. ಆಗ್ಲೇ ಹೊಟ್ಟೆ ಹಸಿವಾತಾ ಸೂರಜ್? ಮತ್ತೆ ಎಷ್ಟೊತ್ತ ನಾವು ಅಡ್ಡಾಡತ್ತು. ನೋಡ್ರಿ ಊಟ ಮಾಡೋಣ ಅಂತ. ಏ ಮೊದ್ಲಂಗೆ ಇದ್ರೆ ಹೇಳ್ರಿ ನಮ್ದೇನು ಕೆಲಸ ಅಂತೇಳಿ. ಹೌದೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ನೋಡ್ರಿ. ಏನು ಸೂರಜ್ ಪ್ರೇಮಗಂತೂ ಗೊತ್ತೈತಿ, ಅವ್ರು ನಮಗೆಲ್ಲರಿಗೂ ಮನ್ಯಾಗ ಹೇಳಿದ್ರೆ. ನೀವು 3 ಜನಕ್ಕೂ ಕರೆಕ್ಟಾಗಿ ಕ್ಲಿಯರ್ ಮಾಡ್ಬಿಡ್ತೀನಿ. ನಮ್ದೇನು ಕೆಲಸಪ್ಪ ಅಂತಂದ್ರೆ, ನಮಗಂತೇಳಿ ಒಂದು 6 ಜನಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಆ ಡಿಪಾರ್ಟ್ಮೆಂಟ್ ಒಳಗೆ ನಮ್ಮ ಕೈ ಕೆಳಗಿರೋ ಕೆಲಸದಾರರು ವರ್ಕರ್ಸ್ ಕರೆಕ್ಟಾಗಿ ಕೆಲಸ ಮಾಡತ್ತಾರೋ ಇಲ್ಲೋ, ಏನಾರು ಮಿಸ್ಬಿಹೇವ್ ಮಾಡತ್ತಾರೋ, ಎಲ್ಲ ಕರೆಕ್ಟಾಗಿ ಹೊಂಟೈತೋ ಇಲ್ಲ ಏನಾರು ಕಮ್ಮಿ ಐತೋ ಅಂತೇಳಿ ಜಸ್ಟ್ ನೋಡ್ಕೊಂಡಷ್ಟು ನಮ್ಮ ಕೆಲಸ. ಏನಾದರೂ ಮಿಸ್ಬಿಹೇವ್ ಆಗಿತ್ತಂದ್ರೆ, ಏನಾರು ಕಮ್ಮಿ ಬಿದ್ದಿತ್ತಂದ್ರೆ ಅಷ್ಟೇ ಪಪ್ಪಾಗೆ ಹೋಗಿ ಅದು ಮಾಮಾಗೆ ಹೋಗಿ ಹೇಳ್ಬೇಕು ನಾವು. ಅಷ್ಟೇ ಕೆಲಸ ನಮ್ದು, ಸೊ ಈಸಿ. ಈಸಿ ಇರಂಗಿಲ್ಲಮ್ಮ, ಅದೊಂದು ರೆಸ್ಪಾನ್ಸಿಬಿಲಿಟಿ ನಮ್ದು. ಏನೂ ಆಗ್ಲಾರ್ದಂಗೆ ನೋಡ್ಕೋಬೇಕು ನಾವು. ಯಾಕಂದ್ರೆ ನಮ್ಮ ಅಂಡರ್ ಒಳಗೆ ಒಂದು 5-6 ಜನ ಇರ್ತಾರೆ. ಅವ್ರು ಕರೆಕ್ಟಾಗಿ ಕೆಲಸ ಮಾಡೋ ಹಂಗೆ ನಾವು ನೋಡ್ಕೊಂಡು ಹೋಗ್ಬೇಕು. ಓ ಹಂಗೆ, ಹಾಂ ಓಕೆ ಓಕೆ. ಗೊತ್ತಾತೇನೆ ಎಲ್ಲರಿಗೂ? ಹಾಂ ಗೊತ್ತಾಯ್ತು. ನಡ್ರಿ, ಅವ್ನು ಸೂರ್ಯ ಚಪ್ಪ ಗೊಟ್ಟಿ ಅಷ್ಟು ಅಂತ ಊಟ ಮಾಡೋಣ ನಡ್ರಿ.